ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೆಗೆಟಿವ್ ಎನರ್ಜಿ, ಮನೆಗೇನಾದರೂ ನೆಗೆಟಿವ್ ಎನರ್ಜಿ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಈ ಥರ ಪೂಜೆ ಮಾಡ್ಕೊಳ್ಳಿ, ಎಲ್ಲ ಹೋಗುತ್ತೆ. ದೃಷ್ಟಿ ಆಗಿದೆ ಅಂತ ನಿಮ್ಗೆ ಅನ್ನಿಸ್ದಾಗೆಲ್ಲ ಈ ಥರ ಮಾಡ್ಕೊಳ್ಳಿ, ಖಂಡಿತ ದೃಷ್ಟಿ ಹೋಗುತ್ತೆ. ಮನೇಲಿ 2 ಹೊತ್ತು ದೀಪ ಹಚ್ಚಿ, ಬೆಳಗ್ಗೆ ಮತ್ತು ಸಂಜೆ. ಆಗೋದಿಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋರು ಸಂಜೆ ಟೈಮಲ್ಲಿ ದೀಪ ಹಚ್ಚಿ. ದೇವ್ರ ಮನೇಲಿ ಫಸ್ಟು ಮನೆ ದೇವ್ರಿಗೆ ದೀಪ ಹಚ್ಚಿಟ್ಬಿಟ್ಟು, ಮತ್ತು ಯಾವುದಾದ್ರೂ ವಿಶೇಷ ದಿನಗಳು, ಹಬ್ಬ ಹರಿದಿನ ಇದ್ದಾಗ, ಅಮಾವಾಸ್ಯೆ ಹುಣ್ಣಿಮೆ ಇರೋ ದಿನದಲ್ಲಿ ಬಾಗ್ಲ ಹತ್ರನೂ ದೀಪ ಹಚ್ಚಿಡ್ಬೇಕು. 2 ಯಾವುದ್ರಲ್ಲಾದರೂ ಹಚ್ಚಿಡಿ, ಮಣ್ಣಿನ ದೀಪ ಆದರೂ ಸರಿಯೇ. 2 ದೀಪ ಹಚ್ಚಿ ಬಾಗಿಲಲ್ಲಿಡಿ. ಬಾಗಿಲಿಗೆ ದೀಪ ಹಚ್ಚಿಡೋವಾಗ ಒಳಗಡೆಯಿಂದನೇ ದೀಪ ಇಡಬೇಕು, ಮತ್ತು ಆಚೆ ಹೋಗಿ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಆಚೆ ನಿಂತ್ಕೊಂಡು ಬೆಳಗಬೇಕಾಗುತ್ತೆ. ಹೊಸನ್ನ ನೀಟಾಗಿ ಅರಿಶಿಣ ನೀರು ಹಾಕಿಬಿಟ್ಟು ಚೆನ್ನಾಗಿ ಬಳ್ದುಬಿಟ್ಟು, ಅರಿಶಿಣ ಕುಂಕುಮ ಎಲ್ಲ ಹೊಸಲಿಗೆ ಇಟ್ಬಿಟ್ಟು 16 ಎಳೆ ಇಲ್ಲಾಂದರೆ 24 ಎಳೆ ರಂಗೋಲೆ ಬಿಡಬೇಕು. ನಾನಿವತ್ತು 24 ಎಳೆ ರಂಗೋಲೆ ಬಿಟ್ಟಿದ್ದೀನಿ. ನಾವು ಆಚೆ ಕಡೆಯಿಂದ ನಿಂತ್ಕೊಂಡಾಗ ಎಡಗಡೆಗೆ ಜಯ, ಬಲಗಡೆಗೆ ವಿಜಯ ಬರ್ಕೊಳ್ಳಿ. ಬರೆದ್ರೆ ಅದು ಯಾವುದೇ ನೆಗೆಟಿವ್ ಎನರ್ಜಿ ಒಳಗಡೆ ಹೋಗಬೇಕು ಅಂದ್ರೂ ಅದು ತಡೆಯುತ್ತೆ ಅಂತ ಹೇಳ್ತಾರೆ. ನಾನು ಮೊದಲಿಂದನೂ ಮನೆ ಬಾಗಿಲಲ್ಲಿ ಪ್ರತಿದಿನ ಜಯ ವಿಜಯ ಬರೀತೀನಿ. ಇನ್ನು ಮನೆ ಮುಂದೆ ಒಂದು ತುಳಸಿ ಗಿಡ ಹೊಸ್ತಲಿಗೆ ಎದುರುಗಡೆ, ಮೇನ್ ಡೋರ್ ಎದುರುಗಡೆಗೆ ಇಟ್ಕೊಳ್ಳಿ ಆದಷ್ಟು. ಇಲ್ಲ ಜಾಗ ಇಲ್ಲ ಅಂದರೆ ಬಲಗಡೆಗೆ ಇಟ್ಕೊಳ್ಳಿ. ರಂಗೋಲಿ ಇಟ್ಟಲ್ಲೇ ರಂಗೋಲಿ ಬಿಡಿ, ಚಾಕ್ ಪೀಸಲ್ಲೆಲ್ಲ ಬರಿಬಾರ್ದು. ರಂಗೋಲಿ ಇಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟು ಕಲಿಸ್ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಡ್ಬೋದು. ದೇವ್ರ ದೀಪ ಹಚ್ಚಿದ ತಕ್ಷಣ ಯಾವುದಾದ್ರೂ ಒಂದು ದೇವ್ರದ್ದು ಲಲಿತ ಸಹಸ್ರನಾಮ ಇಲ್ಲಾಂದರೆ ಲಕ್ಷ್ಮೀ ಅಷ್ಟೋತ್ತರ, ಯಾವ ವಾರ ಇರುತ್ತೆ ಆ ವಾರ ನೋಡಿಕೊಂಡು ಆ ದೇವ್ರದ್ದು, ಆಂಜನೇಯಿಂದಾದರೆ ಹನುಮಾನ್ ಚಾಲೀಸ, ಲಲಿತ ಸಹಸ್ರನಾಮ, ಮತ್ತು ವೆಂಕಟರಮಣ ಸ್ವಾಮಿದು ವಿಷ್ಣು ಸಹಸ್ರನಾಮ, ಈ ಥರ ಯಾವುದಾದ್ರೂ ದೀಪ ಹಚ್ಚಿದ್ಮೇಲೆ ಒಂದು ದೇವ್ರ ಸಾಂಗ್ನ ಪ್ಲೇ ಮಾಡಿಬಿಟ್ಬಿಡಿ. ಮತ್ತು ಗಂಧದ ಕಡ್ಡಿಯೂ ಅಷ್ಟೇ, ದೇವ್ರಿಗೆ ಬೆಳಗಬೇಕು. ದೇವ್ರ ಮನೇಲಿ ದೇವ್ರಿಗೆ ಬೆಳಗ್ಬಿಟ್ಟು ತೊಗೊಂಡೋಗಿ ಆಚೆ ಇಡಬೇಕು. ನಾನು ಯಾವಾಗಲೂ ಗಂಧದ ಕಡ್ಡಿ ಆಗಲಿ ಕರ್ಪೂರ ಆಗಲಿ ದೇವ್ರಿಗೆ ಬೆಳಗಾದ್ಮೇಲೆ ತಂದು ಹೊಸ್ಲಿಂದ ಆಚೆನೇ ಇಡೋದು. ಮತ್ತು ಇವಾಗೆಲ್ಲ ಕಪ್ಪುದು ಸಾಂಬ್ರಾಣಿ ಬತ್ತಿ ಬರುತ್ತೆ, ಅದನ್ನು ಅಷ್ಟೇ ದೇವ್ರಿಗೆ ಬೆಳಗಾದ್ಮೇಲೆ ತೊಗೊಂಡೋಗಿ ಆಚೆನೇ ಇಡೋದು. ಮನೆ ಒಳಗಡೆ ಅಂತೂ ನಾನು ಸಾಂಬ್ರಾಣಿ ಬತ್ತಿ ಹಾಕಿದ ಮೇಲೂ ಸಹ ಒಳಗಿಡಲ್ಲ, ಆಚೆನೇ ಬಾಗಿಲಲ್ಲೇ ಇಡೋದು. ಸಾಂಬ್ರಾಣಿ ಪುಡಿಯಿಂದ ಮಾಡಿರೋ ಅಂಥ ಧೂಪ ಹಾಕೋದಾದರೆ ಮನೆ ಒಳಗಿಡಬೇಕಾಗುತ್ತೆ. ಇವಾಗ ಸಾಂಬ್ರಾಣಿ ಹೇಗೆ ನಾವು ಮನೇಲಿ ಧೂಪ ಹಾಕೋದು, ಸಾಂಬ್ರಾಣಿ ಧೂಪ ಹೇಗೆ ಹಾಕೋದು ನೋಡಿ, ಹಳೇ ಕಾಲದಿಂದನೂ ಇದೇ ಥರ ಮಾಡ್ಕೊಂಬಂದಿರೋದು. ಹಳ್ಳಿ ಕಡೆ ಆದರೆ ತೆಂಗಿನದು ದೊಡ್ಡ ನಾರು ಚಿಪ್ ಸಿಗುತ್ತೆ, ಇಲ್ಲಾಂದರೆ ಒಲೆ ಇರುತ್ತೆ, ಅದರಲ್ಲಿ ಹಚ್ಚಿಬಿಟ್ಟು ಅದರಿಂದ ತೊಗೋತಾರೆ ಕೆಂಡನ. ಸೊ ನಾವು ಇಲ್ಲೆಲ್ಲ ನಮಗೆ ಸಿಗೋದಿಲ್ಲ, ಹಾಗಾಗಿ ನಾನೇನು ಮಾಡ್ತೀನಿ, ತೆಂಗಿನ ಚಿಪ್ಪಿಂದನೇ ಕೆಂಡ ಮಾಡ್ಕೊತೀನಿ. ಅದಕ್ಕೆ 1 ಪಲಾವ್ ಎಲೆ ಹಾಕೋತಾಯಿದ್ದೀನಿ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ಥರನೇ ಮನೆಗೆ ಧೂಪ ಹಾಕಿ ತುಂಬಾ ಒಳ್ಳೆಯದು. ಒಂದು 5 ಲವಂಗ ಹಾಕ್ಕೋತೀನಿ. ನೀವು ದೇವ್ರ ಮನೇಲಿ ದೇವ್ರ ಮುಂದೆ ಹಚ್ಚಿರೋ ದೀಪಕ್ಕೂ 2 ಲವಂಗ ಹಾಕ್ಬಿಡಿ. ಮತ್ತು ಇದು ಪಚ್ಚ ಕರ್ಪೂರ, ನಾವು ನಾರ್ಮಲ್ ಯೂಸ್ ಮಾಡ್ತೀವಲ್ಲ ಆ ಕರ್ಪೂರ ಅಲ್ಲ, ಇದು ಪಚ್ಚ ಕರ್ಪೂರ ಅಂತ ಸಿಗುತ್ತೆ, ಅದನ್ನೇ ತೊಗೊಂಡು ಸಾಂಬ್ರಾಣಿ ಧೂಪಕ್ಕೆ ಹಾಕಬೇಕು. ಇದನ್ನು ಕೆಂಡ ನೋಡಿ ಈ ಥರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು ಈ ಥರ ಧೂಪ ಹಾಕೋದ್ರಿಂದ. ನಾನು ಇಲ್ಲಿ ಬೆರಣಿ ತಂದಿದ್ದೀನಿ. ಬೆರಣಿ ಅಂದರೆ ಹಸುವಿನ ಸಗಣಿ ಒಣಗಿರುತ್ತೆ. ನನಗಿಲ್ಲಿ ಮನೆ ಹತ್ರ ಸಿಗುತ್ತೆ, ನಾನು ತೊಗೊಂಡೆ. ಇಲ್ಲಾಂದರೆ ಇವಾಗೆಲ್ಲ ಆನ್ಲೈನಲ್ಲೂ ಸಿಗುತ್ತೆ, ತೊಗೊಳ್ಳಿ. ಲಾಸ್ಟಲ್ಲಿ ಸಾಂಬ್ರಾಣಿ ಪುಡಿ ಹಾಕಿಬಿಟ್ಟು ಫಸ್ಟು ಮನೆ ದೇವ್ರಿಗೆ ದೇವ್ರ ಮನೇಲಿ ದೇವ್ರಿಗೆ ಬೆಳಗ್ಬಿಟ್ಟು, ಮತ್ತು ಹೊಸ್ಲಿಂದ ಆಚೆ ಬೆಳಗಿ, ಮನೆ ಬಾಗಿಲಲ್ಲಿ ಏನಾದರೂ ಕಟ್ಟಿರ್ತೀರಲ್ಲ ತೆಂಗಿನಕಾಯಿ, ಅದಕ್ಕೂ ಬೆಳ್ಕೊಳ್ಳಿ. ನೆಕ್ಸ್ಟ್ ಹಾಲ್ ಪೂರ್ತಿ ಅಡುಗೆ ಮನೆ, ರೂಮ್ಗಳು ಎಲ್ಲ ಕಡೆ ಬೆಳ್ಕೊಂಡು ಬರಬೇಕು. ಲಾಸ್ಟಲ್ಲಿ ತೊಗೊಬಂದು ಹಾಲಲ್ಲಿ ಮಧ್ಯೆ ಇಟ್ಬಿಡ್ತೀನಿ ನಾನು. ಆಗಲೇ ಹೇಳಿದ್ದೀನಿ, ಕಪ್ಪು ಥರ ಇವಾಗೆಲ್ಲ ಕಪ್ಪುದು ಬರುತ್ತೆ ಸಾಂಬ್ರಾಣಿ ಬತ್ತಿ, ಅದಾದರೆ ಆಚೆ ಇಟ್ಕೊಳ್ಳಿ. ಈ ಥರ ಪ್ಯೂರ್ ಸಾಂಬ್ರಾಣಿ ಪುಡಿಯಿಂದ ಹಾಕೋ ಧೂಪದನ್ನ ಮನೆ ಒಳಗೆ ಇಡಬೇಕು, ಆಗ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಇದರಿಂದ ಒಳ್ಳೆಯದಾಗ್ಬೋದು. ಎಲ್ಲರಿಗೂ ಒಳ್ಳೆಯದೇ ಆಗಲಿ, ಎಲ್ಲರಿಗೂ ಒಳ್ಳೆಯದೇ ಬಯಸೋಣ.